ಫಸ್ಟ್ ಪಿ ಯು ಸಿ ಬಯಾಲಜಿ ಪ್ರಾಕ್ಟಿಕಲ್ ಕ್ವಶನ್ ನಂಬರ್ ಎಫ್ ಅಲ್ಲಿ ಎನಿಮಲ್ ರಿಲೇಟೆಡ್ ಯಾವುದಾದ್ರೂ ಸ್ಪೆಸಿಮನ್ಸ್ಗಳನ್ನು ನಿಮಗೆ ಕೊಡಬಹುದು. ಅದರಲ್ಲಿ ಪ್ರಾನ್ ಏನಾದರೂ ಕೊಟ್ಟರೆ ಇದರಲ್ಲಿ ನೀವು ಕ್ಯಾರೆಕ್ಟರ್ಸನ್ನು ಯಾವ ರೀತಿ ಬರಿತೀರಿ? ಕಿಂಗ್ಡಮ್ ಎನಿಮೇಲಿಯಾ, ಫೈಲಮ್ ಆರ್ಥ್ರೋಪೊಡಾ, ಕ್ಲಾಸ್ ಕ್ರೆಸ್ಟೇಸಿಯಾ, ಜೀನಸ್ ಪ್ಯಾಲೆಮೋನ್ದಲ್ಲಿ ಬರುವಂಥ ಈ ಸ್ಪೀಸೀಸು ನೀವು ಕ್ಲಿಯರ್ ಆಗಿ ಅದರ ಲೇಬ್ಲಿಂಗ್ಸ್ಗಳನ್ನು ಕರೆಕ್ಟಾಗಿ ನೋಡ್ಕೋಬೇಕು. ಸೊ ನೋಡಿಲಿ, ಫಸ್ಟ್ ಲೇಬ್ಲಿಂಗ್ಸ್ ಬಂದುಬಿಟ್ಟು ಇಲ್ಲಿ ಯುರೋಪಾಡ್, ಪ್ಲಿಯೋಪಾಡ್, ಟೆಲ್ಸನ್, ಅಬ್ಡೋಮನ್, ಸಿಫಾಲೋಥೊರಾಕ್ಸ್, ಕಂಪೌಂಡ್ ಐ, ರೋಸ್ಟ್ರಮ್, ಆ್ಯಂಟಿನ್ಯುಲೆ, ಆ್ಯಂಟಿನಾ, ವಾಕಿಂಗ್ ಲೆಗ್ಸ್, ಈ ರೀತಿ ನಿಮಗೆ ಕೆಲವೊಂದಿಷ್ಟು ಲೇಬ್ಲಿಂಗ್ಸ್ಗಳನ್ನು ಕರೆಕ್ಟಾಗಿ ನೀವು ನೆನಪಿಟ್ಕೋಬೇಕು. ನಂತರ ಇದರ ಕ್ಯಾರೆಕ್ಟರ್ಸನ್ನು ಬರೀಬೇಕು. ನೋಡಿ, ಪ್ರಾನ್ಸ್ ಹೆಚ್ಚಾಗಿ ಅವು ಎಲ್ಲಿ ಇರ್ತವೆ, ಎಲ್ಲಿ ಕಂಡು ಬರ್ತವೆ ಅಂತಂದರೆ ಫ್ರೆಶ್ ವಾಟರ್ ಪ್ರಾನ್ ಫೌಂಡ್ ಇನ್ ಪಾಂಡ್ಸ್, ಲೇಕ್ಸ್ ಆ್ಯಂಡ್ ರಿವರ್ಸ್. ಮತ್ತು ಬಾಡಿಯನ್ನು ಯಾವ ರೀತಿ ಡಿವೈಡ್ ಮಾಡ್ತಾರೆ? ಆಂಟೀರಿಯರ್ ಸಿಫಾಲೋಥೊರಾಕ್ಸ್ ಅಂತಂದರೆ ಮುಂದಿನ ಭಾಗದಲ್ಲಿ ಸಿಫಾಲೋಥೊರಾಕ್ಸ್ ಮತ್ತು ಹಿಂದಿನ ಭಾಗದಲ್ಲಿ ಅಬ್ಡೋಮನ ಆಗಿ ಎರಡು ಪಾರ್ಟನ್ನು ಡಿವೈಡ್ ಮಾಡ್ತಾರೆ. ಸಿಫಾಲೋಥೊರಾಕ್ಸ್ ಈಸ್ ಕವರ್ಡ್ ಬೈ ಹಾರ್ಡ್ ಎಕ್ಸೋಸ್ಕೆಲಿಟಲ್ ಶೀಲ್ಡ್ ಕಾಲ್ಡ್ carapace which is produced anteriorly into a serrated rostrum. ಅಂದರೆ ಮೇಲ್ಗಡೆ ಒಂದು ಹಾರ್ಡ್ ಕವಚವನ್ನು ಹೊಂದಿರ್ತದೆ ಸಿಫಾಲೋಥೊರಾಕ್ಸ್ ಭಾಗದಲ್ಲಿ. ನಾನೇನು ಹೇಳ್ತಾ ಹೋಗ್ತಾ ಇದ್ದೀನಿ, ನೀವು ಡೈಗ್ರಾಮಲ್ಲಿರುವಂಥ ಲೇಬ್ಲಿಂಗ್ಸನ್ನು ಸಹಿತ ನೋಡ್ತಾ ಹೋಗಬೇಕು. ಹೆಡ್ ಬಿಯರ್ಸ್ ಎ ಪೇರ್ ಆಫ್ ಸ್ಟಾಕ್ಡ್ ಕಂಪೌಂಡ್ ಐ, ಕಣ್ಣಿರುತ್ತೆ. ಆ್ಯಂಡ್ ದೇರ್ ಆರ್ 19 ಪೇರ್ಸ್ ಆಫ್ ಜಾಯಿಂಟೆಡ್ ಅಪೆಂಡೇಜಸ್, ಅಂದರೆ ಕಾಲು ತರಹ ಇರುವಂಥ ಸ್ಟ್ರಕ್ಚರ್ಸ್ ಪ್ರೆಸೆಂಟ್ ಇರ್ತದೆ. ಅದರಲ್ಲಿ ಸಿಫಾಲೋಥೊರಾಕ್ಸಲ್ಲಿ 13 ಪೇರ್ ಪ್ರೆಸೆಂಟ್ ಇತ್ತಂತಂದರೆ ಅಬ್ಡೋಮನ್ ರೀಸನ್ದಲ್ಲಿ 6 ಪೇರ್ಸ್ ಸೆಗ್ಮೆಂಟ್ಸ್ ಏನಿರುತ್ತಂತಂದರೆ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಮತ್ತು ಸಿಫಾಲೋಥೊರಾಕ್ಸ್ ಒಳಗಡೆ ಆ್ಯಂಟಿನ್ಯೂಲ್ಸು, ಆ್ಯಂಟಿನಾ ಆ್ಯಂಡ್ ವಾಕಿಂಗ್ ಲೆಗ್ಸು ಸಹಿತ ಅದರಲ್ಲಿ ಪ್ರೆಸೆಂಟ್ ಇರ್ತದೆ. ಈ 6 ಪೇರ್ ಒಳಗಡೆ ಏನಿದೆಯಲ್ಲ, ಇದರಲ್ಲಿ ಪ್ಲಿಯೋಪೋಡ್ಸು ಮತ್ತು ಯುರೋಪೋಡ್ಸು ಅನ್ನೋದಂತೂ ಪ್ರೆಸೆಂಟ್ ಇರ್ತದೆ. ಟೇಲ್ ರೀಸನಲ್ಲಿ ಪ್ರೆಸೆಂಟ್ ಇರುವಂಥ ಒಂದು ಸ್ಟ್ರಕ್ಚರ್ಗೆ, ಅಂದರೆ ಲಾಸ್ಟ್ ಪಾಯಿಂಟಲ್ಲಿರುವಂಥ ಒಂದು ಸ್ಟ್ರಕ್ಚರ್ಗೆ ಟೆಲ್ಸನ್ ಅಂತಲೂ ಕೂಡ ನಾವು ಕರಿತೀವಿ. ಫಿಶ್ ಸ್ಪೆಸಿಮನ್ ಬಂದುಬಿಟ್ಟು ರೋಹು ಅನ್ನುವಂಥ ಫಿಶ್ ಏನಾದರೂ ಕೊಟ್ಟರೆ ಅದರದ್ದು ನೇಮ್ ಲೇಬಿಯೋ ರೋಹಿತಾ. ಫೈಲಮ್ ಕಾರ್ಡೇಟಾ, ಫೈಲಮ್ ವರ್ಟಿಬ್ರೇಟಾ, ಸೂಪರ್ ಕ್ಲಾಸ್ ಪೀಸಸ್ಸು, ಕ್ಲಾಸ್ ಆಸ್ಟಿಕ್ ಥೈಸು, ಲೇಬಿಯೋ ರೋಹಿತಾ. ಲೇಬ್ಲಿಂಗ್ಸ್ ನೋಡಿ, ಮೌತು, ನಾಸ್ಟ್ರಿಲು, ಐ, ಸ್ಕೇಲ್ಸು, ಡಾರ್ಸಲ್ ಫಿನ್ಸು, ಲ್ಯಾಟ್ರಲ್ ಫಿನ್ಸು, ಕಾಡಲ್ ಫಿನ್ಸು, ಮತ್ತು ಟೇಲು, ವೆಂಟ್ರಲ್ ಫಿನ್ನು, ಪೆಲ್ವಿಕ್ ಫಿನ್ನು, ಪೆಕ್ಟೋರಲ್ ಫಿನ್ನು, ಅಪ್ಪರ್ ಕ್ಯುಲಮ್ ಪಾರ್ಟು ಕೂಡ ಪ್ರೆಸೆಂಟ್ ಇರ್ತದೆ. ಇದು ಪೂರ್ತಿ ಬಾಡಿ ತುಂಬ ಸ್ಕೇಲ್ಸ್ಗಳನ್ನು ಹೊಂದಿರುತ್ತದೆ. ಇದ್ರ ಕ್ಯಾರೆಕ್ಟರ್ಸ್ ಯಾವ ರೀತಿ ಬರೀತೀರ ನೋಡ್ರಿ, 1 by 1 ಕ್ಯಾರೆಕ್ಟರ್ಸ್. ಅಂದರೆ ಲೇಬಿಯೋ ರೋಹಿತಾ ಅನ್ನುವಂಥ ಫಿಶು ಫ್ರೆಶ್ ವಾಟರ್ದಲ್ಲಿ ಕಂಡು ಬರುವಂಥದ್ದು. ರಿವರು, ಪಾಂಡು ಮತ್ತು ಲೇಕಲ್ಲಿ ಸಾಮಾನ್ಯವಾಗಿ ಬೆಳೀತಾ ಇರ್ತದೆ. ಬಾಡಿ ಈಸ್ ಎಲಾಂಗೇಟೆಡ್ ಸ್ಟ್ರೀಮ್ ಲೈನ್, ಅಂದರೆ ಬೋಟ್ ಥರ ಸ್ಟ್ರಕ್ಚರು. ಲ್ಯಾಟ್ರಲಿ ಕಾಂಪ್ರೆಸ್ಡ್ ಆ್ಯಂಡ್ ಈಸ್ ಕವರ್ಡ್ ವಿತ್ ಸೈಕ್ಲಾಯ್ಡ್ ಸ್ಕೇಲ್ಸ್, ಮೇಲ್ಗಡೆಗೆ ಸಿಪ್ಪೆ ಥರ ಸ್ಕೇಲ್ಸ್ ಪ್ರೆಸೆಂಟ್ ಇರುತ್ತೆ. ಬಾಡಿ ಈಸ್ ಡಿವೈಡೆಡ್ ಇಂಟು ಹೆಡ್, ಟ್ರಂಕ್ ಆ್ಯಂಡ್ ಟೇಲ್. ನೆಕ್ ಅಬ್ಸೆಂಟ್ ಇರ್ತದೆ ಇದರಲ್ಲಿ. ಹೆಡ್ ಹ್ಯಾಸ್ ಎ ಬ್ಲಂಟ್ ಸ್ನೌಟ್, ಅಂದರೆ ಮೊಂಡಾಗಿರುವಂಥ ಒಂದು ಸ್ನೌಟ್ ಪ್ರೆಸೆಂಟ್ ಇರ್ತದೆ ವಿತ್ ಟರ್ಮಿನಲ್ ಮೌತ್. ಎ ಪೇರ್ ಆಫ್ ನಾಸ್ಟ್ರಿಲ್ ಆ್ಯಂಡ್ ಪೇರ್ ಆಫ್ ಐಸ್ ಆಲ್ಸೋ ಕವರ್ಡ್ ಇನ್ ದಿ ಹೆಡ್ ರೀಸನ್. ಗಿಲ್ಸ್ ಆರ್ ಕವರ್ಡ್ ವಿತ್ ದಿ ಅಪ್ಪರ್ ಕ್ಯುಲಮ್, ಅದನ್ನು ಗಿಲ್ ಕವರ್ ಅಂತಲೂ ಕೂಡ ಕರಿತೀವಿ. ಡೈಗ್ರಾಮನ್ನು ನೋಡಿರಿ, ಮೀನ ಫ್ರೆಶ್ ಇದೆಯೋ ಇಲ್ಲೋ ಅಂತ ಈ ಒಂದು ಅಪ್ಪರ್ ಕ್ಯುಲಮನ್ನು ಓಪನ್ ಮಾಡಿ ಚೆಕ್ ಮಾಡೋದು. ಫಿನ್ಸ್ ಇನ್ಕ್ಲೂಡ್ ಪೇರ್ಡ್ ಪೆಕ್ಟೋರಲ್ ಆ್ಯಂಡ್ ಪೆಲ್ವಿಕ್ ಫಿನ್ಸ್ ಆ್ಯಂಡ್ ಅನ್ಪೇರ್ಡ್ ಡಾರ್ಸಲ್ ಫಿನ್ಸ್ ಆ್ಯಂಡ್ ಎ ವೆಂಟ್ರಲ್ ಫಿನ್, ಅಂದರೆ ಅದನ್ನು ಆ್ಯನಲ್ ಫಿನಲ್ ಅಂತಲೂ ಕೂಡ ಕರೀತಾರೆ. ಆ್ಯಂಡ್ ಹೋಮೋಸರ್ಕಲ್ ಕಾಡಲ್ ಫಿನ್ನು ಸಹಿತ ಪ್ರೆಸೆಂಟ್ ಇರ್ತದೆ. ಲ್ಯಾಟ್ರಲ್ ಲೈನ್ ಈಸ್ ಪ್ರೆಸೆಂಟ್ ಆನ್ ಈಚ್ ಸೈಡ್ ಆಫ್ ದ ಬಾಡಿ ಎಕ್ಸ್ಟೆಂಡಿಂಗ್ ಫ್ರಮ್ ಹೆಡ್ ಟು ದಿ ಟೇಲ್. ಹೆಡ್ದಿಂದ ಟೇಲ್ ರೀಸನ್ವರೆಗೂ ಒಂದು ಲ್ಯಾಟ್ರಲ್ ಲೈನು ಸಹಿತ ಇದರಲ್ಲಿ ಕವರ್ಡ್ ಆಗಿರ್ತದೆ. ನೀವು ಎಕ್ಸಾಮಲ್ಲಿ ಯಾವುದಾದ್ರೂ ಒಂದು 4 ಪಾಯಿಂಟ್ಸನ್ನು ಬರೆದ್ರೆ ಸಾಕು, ಎಲ್ಲವನ್ನು ಸಹಿತ ಪ್ರಾಕ್ಟೀಸ್ ಮಾಡಿ. ಇದು ನಿಮ್ಮ ಥಿಯರಿಗೂ ಸಹಿತ ಹೆಲ್ಪ್ ಆಗುತ್ತೆ. ಓಕೆ, ಎನಿಮಲ್ ಅಂದರೆ ಮ್ಯಾಮಲ್ ರಿಲೇಟೆಡ್ ಯಾವುದಾದ್ರೂ ಎನಿಮಲ್ಸನ್ನು ಕೊಟ್ಟರೆ ಯಾವ ರೀತಿ ಬರಿತೀರಿ ನೋಡಿ. ಆರಿಕ್ಟೋಲ್ಯಾಗಸ್ ಲ್ಯಾಗೋಮೋರ್ಫಾ, ರ್ಯಾಬಿಟ್ ಒಂದು ಸೈಂಟಿಫಿಕ್ ನೇಮು. ಇದು ಬಂದರೆ ನೀವು ಯಾವ ರೀತಿ ಬರಿತೀರಿ ಅಂತ, ಕಾರ್ಡೇಟಾ, ವರ್ಟಿಬ್ರೇಟಾ, ಮ್ಯಾಮಲಿಯಾ, ಒರಿಕ್ಟೋಲ್ಯಾಗಸ್ಸು ಮತ್ತು ಲ್ಯಾಗೋಮಾರ್ಫಾ ಅಂತ ಕರಿತೀವಿ. ಮ್ಯಾಮಲ್ಸ್ ಅಂತಂದರೆ ನಮ್ಮ ಕ್ಯಾರೆಕ್ಟರ್ಸನ್ನು ನಾವು ನೋಡಿ ಬರಿಬಹುದು. ನಮ್ಮಲ್ಲಿರುವಂಥ ಕ್ಯಾರೆಕ್ಟರ್ಸು ಈ ರ್ಯಾಬಿಟಲ್ಲಿನೂ ಸಹಿತ ಆಲ್ಮೋಸ್ಟ್ ಇದ್ದೇ ಇರ್ತದೆ. ಅದು ರ್ಯಾಬಿಟ್ ಅದು ಸ್ಪೆಸಿಫಿಕ್ ಕ್ಯಾರೆಕ್ಟರ್, ಇದು ಹರ್ಬಿ ಓರ್ಸ್ ಆಗಿರ್ತದೆ. ಆ್ಯಂಡ್ ಫೋಸೋರಿಯಲ್ ಎನ್ ಮ್ಯಾಮಲ್, ಫೋಸೋರಿಯಲ್ ಅಂದರೆ ಬಿಲಗಳಲ್ಲಿ ಪ್ರೆಸೆಂಟ್ ಇರುವ ವಾಸ ಮಾಡುವಂಥದ್ದು. ಹರ್ಬಿ ಓರ್ಸ್ ಅಂತಂದರೆ ಸಸ್ಯಾಹಾರಿ ಪ್ರಾಣಿಯಾಗಿರ್ತದೆ. ಬಾಡಿ ಈಸ್ ಡಿವಿಸಿಬಲ್ ಇಂಟು ಹೆಡ್, ನೆಕ್, ಟ್ರಂಕ್ ಆ್ಯಂಡ್ ಟೇಲ್, ಎಲ್ಲ ಪಾರ್ಟ್ಸು ಸಹಿತ ಪ್ರೆಸೆಂಟ್. ಎಂಟೈರ್ ಬಾಡಿ ಈಸ್ ಕವರ್ಡ್ ವಿತ್ ಫರ್, ಅಂತಂದರೆ ಮೈನ್ಯೂಟ್ ಕೂದಲ.
ಮತ್ತು ಹೆಡ್ ಈಸ್ ಸ್ಲೈಟ್ಲಿ ಎಲಾಂಗೇಟೆಡ್ ಆ್ಯಂಡ್ ಬಿಯರ್ಸ್ ಎ ಪೇರ್ ಆಫ್ ನಾಸ್ಟ್ರಿಲ್, ಎ ಮೌತ್, ಎ ಪೇರ್ ಆಫ್ ಐಸ್ ಆ್ಯಂಡ್ ಎ ಪೇರ್ ಆಫ್ ಎಕ್ಸ್ಟರ್ನಲ್ ಇಯರ್ಸ್ ಆರ್ ಪಿನ್ನ. ಅಂದರೆ ಹೊರಗಡೆ ನಮಗೆ ಯಾವ ರೀತಿ ಕಿವಿ ಹೊರಗಡೆ ಚಾಚಿದೆ ಇದೇ ರೀತಿ ಅದರಲ್ಲೂ ಸಹಿತ ಪ್ರೆಸೆಂಟ್ ಇರ್ತದೆ. ಮತ್ತು ಹೆಡ್ ರೌಂಡ್ ಶೇಪಲ್ಲಿ ಇರಲ್ಲ, ಸ್ವಲ್ಪ ಓವಲ್ ಶೇಪಲ್ಲಿ ಇರುತ್ತೆ. ಅಂತಂದರೆ ತತ್ತಿ ಯಾವ ರೀತಿ ಇರ್ತದಲ್ಲ ಎಲಾಂಗೇಟೆಡ್ ಶೇಪು, ಆ ರೀತಿ ಅದರದ್ದು ಹೆಡ್ ಪೋರ್ಷನ್ ಪ್ರೆಸೆಂಟ್ ಇರುತ್ತೆ. ಮತ್ತು ಹೆಡ್ ರೀಸನಲ್ಲಿ ನಾಸ್ಟ್ರಿಲು ಮೌತು ಸಹಿತ ಆಲ್ಮೋಸ್ಟ್ ಹೆಡ್ ರೀಸನಲ್ಲಿ ಪ್ರೆಸೆಂಟ್ ಇರುತ್ತೆ. ಇದ್ರದ್ದು ಸಹಿತ ಅದೇ ರೀತಿಯಾಗಿ ಸೇಮು. ನೆಕ್ಸ್ಟು ಇದ್ರ ಕೆಲವೊಂದಿಷ್ಟು ಕ್ಯಾರೆಕ್ಟರ್ ನೋಡೋದಾದರೆ ಲಾಂಗ್ ಸ್ಟಿಫ್ ಹೇರ್ ಕಾಲ್ಡ್ ವಿಸ್ಕರ್ಸ್ ಆರ್ ವಿಬ್ರಿಸಿಯಸ್ ಪ್ರೊಜೆಕ್ಟ್ ಆನ್ ಐದರ್ ಸೈಡ್ ಆಫ್ ದ ಎಕ್ಸ್ಟರ್ನಲ್ ನಾಸ್ಟ್ರಿಲ್ಸ್. ಅಂತಂದರೆ ಮೀಸೆ ಥರ ಏನು ಸ್ಟ್ರಕ್ಚರ್ಸ್ ಇರ್ತಾವಲ್ಲ ಅವುಗಳನ್ನು. ಹ್ಯಾಂಡ್ ಲಿಮ್ಸ್ ಆರ್ ಲಾಂಗರ್ ದ್ಯಾನ್ ದಿ 4 limbs. ಅಂತಂದರೆ ಹಿಂದ್ಗಡೆ ಇರುವಂಥ ಕಾಲುಗಳು ಸ್ವಲ್ಪ ದೊಡ್ಡದಾಗಿರುತ್ತದೆ, ಮುಂದುಗಡೆ ಇರುವಂಥ ಕಾಲುಗಳು ಸ್ವಲ್ಪ ಚಿಕ್ಕದಾಗಿರುತ್ತದೆ. ಟೇಲ್ ಈಸ್ ಶಾರ್ಟ್ ಬುಷಿ ಆ್ಯಂಡ್ ಈಸ್ ಯೂಶ್ವಲಿ ಕರ್ವ್ಡ್ ಅಪ್ವರ್ಡ್ಸ್. ಅಂದರೆ ಟೇಲ್ ಇದೆಯಲ್ಲ ಒಂಥರ ಬುಷಿ ಟೈಪ್ ಇರುತ್ತೆ ಮತ್ತು ಅಪ್ವರ್ಡ್ ಡೈರೆಕ್ಷನಲ್ಲಿ ಕವರ್ಡ್ ಆಗಿರ್ತದೆ ಯು ಶೇಪಲ್ಲಿ. ಮೇಲ್ಸ್ ಹ್ಯಾವ್ ಮಸ್ಕ್ಯುಲರ್ ಪೆನಿಸ್ ಆ್ಯಂಡ್ ಎ ಪೇರ್ ಆಫ್ ಸ್ಕ್ರೋಟಲ್ ಸ್ಯಾಕ್ಸ್ ಎನ್ಕ್ಲೋಸಿಂಗ್ ಟೆಸ್ಟಿಸ್. ಫೀಮೇಲ್ಸ್ ಹ್ಯಾವ್ 4 to 5 pairs ಆಫ್ ಮ್ಯಾಮರಿ ಗ್ಲ್ಯಾಂಡ್ಸ್ ಫಾರ್ ಫೀಡಿಂಗ್ ದಿ ಯಂಗ್ ಒನ್ಸ್. ಈ ಕ್ಯಾರೆಕ್ಟರ್ಸನ್ನು ಪ್ರಾಕ್ಟೀಸ್ ಮಾಡಿ ನಿಮ್ಮ ಎಕ್ಸಾಮಲ್ಲಿ ನೀಟಾಗಿ ನೀವು ಬರೀಬೋದು. ರಫಲ್ಲಿ ಬರೆದು ಇಟ್ಕೊಂಡ್ಬಿಡಿ, ನಿಮ್ಮ ಎಕ್ಸಾಮಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಯಾವ ರೀತಿ ಬರೀಬೇಕು ಅಂತ.